ಆಪರೇಷನ್ ಸಿಂಧೂರ ಈ ಹೆಸರನ್ನ ಕೇಳಿ ಪಾಕಿಸ್ತಾನದವರು ಹಾಕಿರೋ ಬಟ್ಟೆಯಲ್ಲಿ ಯಾಕೋ ತೇವ ಬರ್ತಾ ಇದೆಯಲ್ಲ ಅಂತೆಲ್ಲ ನೋಡ್ತಾ ಇದ್ದಾರೆ. ಈ ಯುದ್ಧದಷ್ಟೇ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರೋದು ನಮ್ಮ ಸಿದ್ದರಾಮಯ್ಯ. ಯುದ್ಧರಾಮಯ್ಯ ಅಲ್ಲ, ಸಿದ್ದರಾಮಯ್ಯ. ಈ ಕುಂಕುಮ ಇಟ್ಕೊಂಡ್ಬರ್ತಾರಲ್ಲ ಅವ್ರನ್ನ ನೋಡಿದ್ರೆ ಭಯ ಆಗುತ್ತಂತೆ ಅವರಿಗೆ. ಅಂದರೆ ಹಿಂದೂ ಉಗ್ರರು ಅನ್ನೋ ಥರದಲ್ಲಿ ಅವರು ಹೇಳಿದರು. ಆಪರೇಷನ್ ಸಿಂಧೂರ ಆಗಿರುವಾಗ ಹಣೆಯಲ್ಲಿ ಸಿಂಧೂರವನ್ನು ಇಟ್ಕೊಂಡು ಬಂದಿದ್ದಾರೆ, ಕೂತಿದ್ದಾರೆ, ಮಾಧ್ಯಮಗಳಿಗೆ ಪೋಸನ್ನು ಕೊಟ್ಟಿದ್ದಾರೆ. ಒಬ್ಬ ನಾಸ್ತಿಕ ಸಿದ್ದರಾಮಯ್ಯ ಆಸ್ತಿಕನಾಗಿ ಬದಲಾವಣೆ ಆಗೋದನ್ನ, ಈ ನಾಗವಲ್ಲಿ ಬದಲಾವಣೆ ಆಗ್ತಾ ಇರೋದನ್ನು ನೋಡಿದ್ವಲ್ಲ, ಅದೇ ಥರ ಸಿದ್ದರಾಮಯ್ಯ ಅವರಿಗೆ ಸಿದ್ದರಾಮಯ್ಯ ಹೊರತಾಗಿ ಸಿಂಧೂರ ರಾಮಯ್ಯ ಅಂತ ಕರೆದ್ರು ಆಶ್ಚರ್ಯ ಇಲ್ಲ. ಪಾಕಿಸ್ತಾನ ಜಾಸ್ತಿ ಬೇಜಾರಲ್ಲಿರುತ್ತೋ ಅಥವಾ ಸಿದ್ದರಾಮಯ್ಯನವರು? ಇದಕ್ಕೆ ಯತೀಂದ್ರ ಅವರು ಏನಾದರೂ ಬಂದು ಉತ್ತರ ಕೊಡ್ತಾರ? ನಂದು ಒಂದು ಓಟಿಂದ ಏನು ಬದಲಾವಣೆ ಆಗುತ್ತೆ ಅಂದ್ಕೊಂಡು ರಜೆಯನ್ನು ಎಂಜಾಯ್ ಮಾಡೋರಿಗೆ ಮೋದಿ ಇವತ್ತು ಉತ್ತರವನ್ನು ಕೊಟ್ಟಿದ್ದಾರೆ. ಪಾಕಿಸ್ತಾನಗಳಲ್ಲಿ ಈ ಬಳೆ ಹೊಡ್ಕೊಳ್ಳೋ ಪ್ರೋಗ್ರಾಮ್ ಅಂತ ಕರೀತಾರಲ್ಲ, ಅದೆಲ್ಲ ಆಗ್ತಾ ಇದೆ. ಅದನ್ನೆಲ್ಲ ನೋಡೋದೇ ಚಂದ. ಬೇರೆಯವರ ಸಾವಿನಲ್ಲೂ ಕೂಡ ವಿಕೃತವಾದ ಖುಷಿಯನ್ನು ಪಡ್ತಾ ಇದೆಯಾ, ನೀನು ವಿಕೃತ ಮನುಷ್ಯ ಅಂತ ಹೇಳಿದ್ರು ಕೂಡ ನನಗೆ ಯಾವ ಪರಾಕ್ ಬೀಳಲ್ಲ. ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ನಹಳ್ಳಿ. ಆಪರೇಷನ್ ಸಿಂಧೂರ ಇದು ಭಯಂಕರ ಟ್ರೆಂಡಿಂಗಲ್ಲಿ ಇರೋ, ಈಗ ಭಾರತದಲ್ಲಿ ಎಲ್ಲ ಕಡೆಯೂ ಸುದ್ದಿ ಆಗ್ತಾ ಇರೋ ಒಂದು ಸಾಲು. ಆಪರೇಷನ್ ಸಿಂಧೂರ ಈ ಹೆಸರನ್ನು ಕೇಳಿ ಪಾಕಿಸ್ತಾನದವರು ಹಾಕಿರೋ ಬಟ್ಟೆಯಲ್ಲಿ ಯಾಕೋ ತೇವ ಬರ್ತಾ ಇದೆಯಲ್ಲ ಅಂತೆಲ್ಲ ನೋಡ್ತಾ ಇದ್ದಾರೆ. ಆ ವಿಚಾರವನ್ನು ಮಾತಾಡೋಣ. ಅದಕ್ಕಿಂತ ಮುಂಚೆ ಪಾಕಿಸ್ತಾನಕ್ಕೆ ಕೊಟ್ಟ ಪೆಟ್ಟು ನಮ್ಮ ಕಾಂಗ್ರೆಸ್ಸಿಗೆ ಇಂಡೈರೆಕ್ಟ್ ಆಗಿ ತಾಗಿದೆ. ಅವರು ಶಾಂತಿ ಮಂತ್ರವನ್ನು ಪಠಣೆ ಮಾಡ್ತಾಯಿದ್ರು, ಗಾಂಧಿವಾದವನ್ನು ತೂರಕ್ಕೆ ಬಂದರು, ಪೋಸ್ಟನ್ನು ಹಾಕಿದರು, ಶಾಂತಿಯೇ ನಮ್ಮ ಮಂತ್ರ ಅಂದರು, ಯುದ್ಧ ಬೇಡ ಅಂದರು. ಆಮೇಲೆ ಭಾರತೀಯರ ತಪರಾಕಿಗೆ ಬೆದರಿ ಆ ಪೋಸ್ಟನ್ನು ಕೂಡ ಡಿಲೀಟ್ ಮಾಡಿದರು. ಬೇರೆ ಪ್ರಶ್ನೆ, ಬೇರೆ ಉತ್ತರ. ಈಗ ಸಿಂಧೂರ ವಿಚಾರಕ್ಕೆ ಈ ಯುದ್ಧದಷ್ಟೇ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರೋದು ನಮ್ಮ ಸಿದ್ದರಾಮಯ್ಯ. ಯುದ್ಧರಾಮಯ್ಯ ಅಲ್ಲ, ಸಿದ್ದರಾಮಯ್ಯ. ಅವರು ಯುದ್ಧಕ್ಕೇನು ಹೋಗಿಲ್ಲ, ಜಮೀರ್ ಥರ ಯುದ್ಧೋತ್ಸಾಹವನ್ನು ತೋರಿಸಲಿಲ್ಲ. ಆದರೆ ಪ್ರೆಸ್ ಮೀಟನ್ನು ಮಾಡಿದ್ರು, ಹಣೆಗೆ ಸಿಂಧೂರವನ್ನು ಹಾಕ್ಕೊಂಡು ಬಂದು ಕೂತರು. ನನಗೆ ಆಶ್ಚರ್ಯ ಆಗೋದು, ಮೋದಿಯವರು ಎಂತೆಂಥ ಬದಲಾವಣೆ ಮಾಡಿಬಿಡ್ತಾರೆ ಅಂತ. ಇದೇ ಸಿದ್ದರಾಮಯ್ಯ ಒಂದು ಕಾಲದಲ್ಲಿ ಇಲೆಕ್ಷನ್ ಸಮಯದಲ್ಲಿ ಹೇಳಿದರು. ಏನಪ್ಪ ಅಂತ ಕೇಳಿದ್ರೆ, ಈ ಕುಂಕುಮ ಇಟ್ಕೊಂಡ್ಬರ್ತಾರಲ್ಲ ಅವ್ರನ್ನ ನೋಡಿದ್ರೆ ಭಯ ಆಗುತ್ತಂತೆ ಅವರಿಗೆ. ಅಂದರೆ ಹಿಂದೂ ಉಗ್ರರು ಅನ್ನೋ ಥರದಲ್ಲಿ ಅವರು ಹೇಳಿದರು. ಆದರೆ ಈಗ ಪ್ರೆಸ್ ಮೀಟ್ ಮಾಡುವಾಗ ಆಪರೇಷನ್ ಸಿಂಧೂರ ಆಗಿರುವಾಗ ಹಣೆಯಲ್ಲಿ ಸಿಂಧೂರವನ್ನು ಇಟ್ಕೊಂಡು ಬಂದಿದ್ದಾರೆ, ಕೂತಿದ್ದಾರೆ, ಮಾಧ್ಯಮಗಳಿಗೆ ಪೋಸನ್ನು ಕೊಟ್ಟಿದ್ದಾರೆ. ಎಂಥ ಬದಲಾವಣೆ ಅಲ್ವಾ? ಇದೇ ಸಿದ್ದರಾಮಯ್ಯ ಮೊನ್ನೆ ಮೋದಿ ಅಚ್ಚೆ ದಿನ ಎಲ್ಲಿ ಬಂತು, ಯಾವಾಗ ಬರುತ್ತೆ, ಎಲ್ಲಿದೆ ಅಚ್ಚೆ ದಿನ ಇಂತೆಲ್ಲ ಪ್ರಶ್ನೆ ಮಾಡಿದರು. ಇದಕ್ಕಿಂತ ಅಚ್ಚೆ ದಿನ ಬೇಕಾ? ಒಬ್ಬ ನಾಸ್ತಿಕ ಸಿದ್ದರಾಮಯ್ಯ ಆಸ್ತಿಕನಾಗಿ ಬದಲಾವಣೆ ಆಗೋದನ್ನು, ಈ ನಾಗವಲ್ಲಿ ಬದಲಾವಣೆ ಆಗ್ತಾ ಇರೋದನ್ನು ನೋಡಿದ್ವಲ್ಲ, ಅದೇ ಥರ ಸಿದ್ದರಾಮಯ್ಯ ಬದಲಾವಣೆ ಆಗೋದನ್ನು ನಮ್ಮ ಕನ್ನಡಿಗರ ಕಣ್ಣುಗಳು ಕಂಡಿವೆ. ಇದಕ್ಕಿಂತ ಅಚ್ಚೆ ದಿನ ಬೇಕಾ? ಇನ್ನು ಮುಂದೆ ಸಿದ್ದರಾಮಯ್ಯ ಅವರಿಗೆ ಸಿದ್ದರಾಮಯ್ಯ ಹೊರತಾಗಿ ಸಿಂಧೂರ ರಾಮಯ್ಯ ಅಂತ ಕರೆದ್ರು ಆಶ್ಚರ್ಯ ಇಲ್ಲ. ಯಾಕೆಂದರೆ ಅವರ ಫ್ಯಾನ್ಸ್ಗಳು ಬಡವರ ರಾಮಯ್ಯ, ಅನ್ನ ರಾಮಯ್ಯ, ಗ್ಯಾರಂಟಿ ರಾಮಯ್ಯ ಅಂತೆಲ್ಲ ತುಂಬ ಶಬ್ದಗಳಿಂದ, ತುಂಬ ಹೆಸರುಗಳಿಂದ ಕರೀತಾರೆ. ಹಾಗಾಗಿ ಸಿಂಧೂರ ರಾಮಯ್ಯ ಕೂಡ ಸೇರಿಸ್ಕೊಂಡ್ರು ಕೂಡ ಆಶ್ಚರ್ಯ ಇಲ್ಲ. ಈ ಸಿದ್ದರಾಮಯ್ಯನವ್ರದ್ದು ಈ ಸೀಸ್ನಲ್ಲು ನಾಸ್ತಿಕತೆ ಅದು ಅರ್ಥನೇ ಆಗಲ್ಲ. ಯಾಕೆ ಅಂತ ಕೇಳಿ, ಇದೇ ಎಲೆಕ್ಷನ್ ಬಂದಾಗ ನನಗೆ ಕುಂಕುಮ ಇಟ್ಟವ್ರು ಕಂಡ್ರೆ ಭಯ ಆಗುತ್ತೆ, ದೊಡ್ಡದಾಗಿ ಕುಂಕುಮ ಇಟ್ಕೊಂಡ್ಬರ್ತಾರಲ್ಲ ಅವ್ರು ನೋಡಿದ್ರೆ ಟೆರರಿಸ್ಟ್ ಥರ ಕಾಣ್ತಾರೆ, ಈ ಥರದ ಹೇಳಿಕೆಗಳನ್ನು ಕೊಟ್ಕೊಂಡಿದ್ದ ಸಿದ್ದರಾಮಯ್ಯ ಏಕಾಏಕಿ ಚಾಮುಂಡೇಶ್ವರಿ ಬೆಟ್ಟವನ್ನು ತಮ್ಮ ಕಾರ್ನಲ್ಲಿ ಹತ್ತುತ್ತಾರೆ. ಆಮೇಲೆ ಚಾಮುಂಡೇಶ್ವರಿಗೆ ಶರಣಾಗ್ತಾರೆ, ಅಮ್ಮ ಕಾಪಾಡಮ್ಮ. ಇದು ಯಾವ ಕಾಲದಲ್ಲಿ? ಎಲೆಕ್ಷನ್ ಟೈಮಲ್ಲಿ ಅಲ್ಲ, ಮೂಡಾ ಸೈಟು ಸುತ್ಕೊಂಡಿತ್ತಲ್ಲ ಆ ಟೈಮಲ್ಲಿ ಚಾಮುಂಡೇಶ್ವರಿಗೆ ಶರಣಾಗತ ದೀನಾರ್ಥ ಅಂತ ಶರಣಾಗ್ಬಿಟ್ಟಿದ್ರು. ಅಲ್ಲಿ ಪುರೋಹಿತರು ಬರ್ತಾರೆ, ಪುರೋಹಿತರಿಂದ ಕುಂಕುಮವನ್ನು ಕೂಡ ಸಿದ್ದರಾಮಯ್ಯ ಹಚ್ಚಿಸ್ಕೋತಾರೆ. ಆಗ ಕುಂಕುಮದ ಬೆಲೆ ಭಯ ಇಲ್ಲ. ಬಟ್ ಇಲೆಕ್ಷನ್ ಪ್ರಚಾರಗಳಲ್ಲಿ, ಈ ಕ್ಯಾಂಪೇನ್ಗಳಲ್ಲಿ ಬಂದಾಗ ಹಿಂದೂಗಳ ವಿರುದ್ಧ ದ್ವೇಷಕಾರಿ, ಮುಸ್ಲಿಂ ವೋಟುಗಳನ್ನು ಸ್ವೀಕಾರ ಮಾಡುವ ಒಂದು ತಲೆಯಲ್ಲಿ ಸಿದ್ದರಾಮಯ್ಯ ಇರ್ತಾರೆ. ಹಾಗಾಗಿ ಕುಂಕುಮ ಕಂಡ್ರೆ ನನಗೆ ಭಯ, ಅದು ಇದು ಅಂತ ಹೇಳ್ತಾಯಿದ್ರು. ಬಟ್ ಆಪರೇಷನ್ ಸಿಂಧೂರ ಈ ಸಿದ್ದರಾಮಯ್ಯನವ್ರನ್ನ ಯಾವ ರೀತಿಯಲ್ಲಿ ಬದಲಾವಣೆ ಮಾಡಿದೆ ಅಂದರೆ, ದೊಡ್ಡದಾಗಿ ಎಲ್ಲರಿಗೂ ಕಾಣೋ ಥರದಲ್ಲಿ, ಕುರುಡಂಗೂ ಕೂಡ ಕಾಣಬೇಕು ಆ ಥರದಲ್ಲಿ ಸಿಂಧೂರವನ್ನು ಇಟ್ಕೊಂಡು ಬಂದು ಪ್ರೆಸ್ ಮೀಟನ್ನು ಮಾಡಿದ್ದಾರೆ. ಇದಲ್ವೇ ಅಚ್ಚೆ ದಿನ? ಪಾಪ ಸಿದ್ದರಾಮಯ್ಯನವರು ಒಂದು 15 ದಿವಸದ ಹಿಂದೆ ಅಂದ್ಕೊಳ್ಳಿ ಒಂದು ಮಾತನ್ನು ಹೇಳಿದರು, ಯುದ್ಧ ಬೇಡ, ಯುದ್ಧ ನಮ್ಮ ಆಯ್ಕೆನೇ ಅಲ್ಲ,
ಯುದ್ಧದ ಹೊರತಾಗಿ ಕೂಡ ನಾವು ಶಾಂತಿಯನ್ನು ಸ್ಥಾಪನೆ ಮಾಡ್ಬೋದು, ಇದನ್ನೆಲ್ಲ ಮಾತಾಡಿದರು. ಸೇಮ್ ಪಾಕಿಸ್ತಾನದ ನಿಲುವು ಕೂಡ ಅದೇ ಆಗಿತ್ತು, ಯುದ್ಧ ಬೇಡ ಅಂತ. ಯಾಕೆಂದರೆ ಭಾರತ ಯುದ್ಧವನ್ನು ಮಾಡಿದರೆ ಪಾಕಿಸ್ತಾನ ಧೂಳಿಪಟ ಆಗೋದ್ರಲ್ಲಿ ಅನುಮಾನವೇ ಇಲ್ಲ ಅನ್ನೋದು ಸ್ವತಃ ಪಾಕಿಸ್ತಾನಕ್ಕೂ ಗೊತ್ತಿತ್ತು. ಪಾಕಿಸ್ತಾನ ನಿಲುವು ಯುದ್ಧ ಬೇಡ ಅನ್ನೋದು, ಸಿದ್ದರಾಮಯ್ಯನವರ ನಿಲುವು ಕೂಡ ಯುದ್ಧ ಬೇಡ ಅನ್ನೋದು ಸೇಮ್ ಆಗಿತ್ತು. ಆದರೆ ಮೋದಿ ಪಾಕಿಸ್ತಾನದ ಮಾತನ್ನು ಕೇಳಿಲ್ಲ, ಸಿದ್ದರಾಮಯ್ಯನವರ ಹೇಳಿಕೆಯನ್ನು ಕೂಡ ಕಿವಿ ಮೇಲೆ ಹಾಕ್ಕೊಳ್ಳಿಲ್ಲ. ಯುದ್ಧವನ್ನು ಮಾಡಿದ್ರು. ಯುದ್ಧದ ಮುನ್ಸೂಚನೆಯನ್ನು ರಾಜನಾಥ್ ಸಿಂಗ್ ಅವರು ಮೊನ್ನೆಯೇ ಕೊಟ್ಟಿದ್ದರು. ಅಂತೆಯೇ ನಿನ್ನೆ ಆಪರೇಷನ್ ಸಿಂಧೂರ ನಡೀತು. ಹಾಗೆ ಸಿದ್ದರಾಮಯ್ಯನವರ ಯುದ್ಧ ಬೇಡ, ಶಾಂತಿ ಸ್ಥಾಪನೆ ಮಾಡೋಣ ಅನ್ನೋ ಒಂದು ಮಾತಿತ್ತಲ್ಲ, ಕಿವಿ ಮಾತು, ಆ ಮಾತು ಕೂಡ ಧ್ವಂಸ ಆಯಿತು. ಆ ಮಾತಿನ ಮೇಲೆ ಕೂಡ ಮೋದಿ ಒಂದು ಬಾಂಬನ್ನು ಹಾಕಿದರು. ಅಲ್ಲಿಗೆ ಸಿದ್ದರಾಮಯ್ಯನವರ ಯುದ್ಧ ಬೇಡ ಅನ್ನೋ ಸಂದೇಶ ಈ ಕಸದ ಬುಟ್ಟಿ ಇರುತ್ತಲ್ಲ, ಡಸ್ಟ್ಬಿನ್ನು, ಅದರಲ್ಲಿ ನೇರವಾಗಿ ಬಿತ್ತು. ಸೊ ಖುಷಿಯಾಗಲ್ವಾ? ಖಂಡಿತ ಆಗುತ್ತೆ. ತುಂಬ ಜನ ಕೇಳ್ಬೋದು, ಪಾಕಿಸ್ತಾನದಲ್ಲಿ ಈಗ ಉಗ್ರರು ಮಾತ್ರ ಸತ್ತಿದಾರ, ಅಮಾಯಕರು ಸತ್ತಿಲ್ವಾ? ಈ ಚಿಕ್ಕ ಮಕ್ಕಳು, ಹೆಂಗಸರು ಇವರೆಲ್ಲ ಕೊಲೆ ಮಾಡಿಲ್ವಾ? ನಮ್ಮ ಬಾಂಬ್ಗಳು ಹುಡ್ಕೊಂಡು ಅವ್ರನ್ನೇ ಸಾಯಿಸುತ್ತಾ? ಎಲ್ಲರನ್ನೂ ಡಮಾರ್ ಮಾಡಲ್ವಾ? ಇಂಥದ್ದೆಲ್ಲ ಪ್ರಶ್ನೆಯನ್ನು ಕೇಳ್ಬೋದು. ಆದರೆ ಪಾಕಿಸ್ತಾನ ಅನ್ನೋದೇ ಒಂದು ನರಕ. ಅಲ್ಲಿ ಹುಟ್ಟಿದ್ದೇ ನಿಮ್ಮ ಸಮಸ್ಯೆ, ನಿಮ್ಮ ಪೂರ್ವ ಜನ್ಮದ ಕರ್ಮ. ಅಲ್ಲಿ ಹುಟ್ಟಿದ್ದೀರಿ ಅಂದರೆ ಅಲ್ಲಿ ಸಾಯಕ್ಕೆ ಕೂಡ ಖುಷಿ ಪಡಿ. ಅದು ಭಾರತದಿಂದ ಬಿದ್ದ ಬಾಂಬೋ ಅಥವಾ ಬಲೂಚಿಸ್ತಾನಿಂದ ಬಂದ ಬಾಂಬೋ, ಅದು ನಿಮಗೆ ಯಾಕೆ? ಹುಟ್ಟಿದ ಜಾಗದಲ್ಲಿ ಸಾಯೋದು ಕೂಡ ಒಂದು ಯೋಗ. ಆ ಯೋಗ ನಿಮಗೆ ಇದೆ. ಅದಕ್ಕೆ ಭಾರತೀಯ ಸೇನೆ ಆ ಯೋಗವನ್ನು ನಿಮಗೆ, ಈ ಕನಸಿರುತ್ತಲ್ಲ ಅದನ್ನು ನನಸು ಮಾಡೋಕ್ಕೆ ನಿಮಗೆ ಎಲ್ಲ ರೀತಿಯ ಸಹಕಾರವನ್ನು ಬಾಂಬು ಮದ್ದುಗುಂಡುಗಳ ಮೂಲಕ ಕೊಡ್ತಾ ಇದೆ. ಇದಕ್ಕಿಂತ ಖುಷಿ ಬೇಕಾ? ಇದಲ್ವಾ ಅಚ್ಚೇ ದಿನ್. ಸಿದ್ದರಾಮಯ್ಯನವರ ನಿಲುವು ಏನಾಗಿತ್ತು? ಯುದ್ಧ ಬೇಡ ಅನ್ನೋದು ಪಾಕಿಸ್ತಾನದ ಆಗಿತ್ತು. ಅದನ್ನೇ ಇಟ್ಕೊಂಡು ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಸಿದ್ದರಾಮಯ್ಯ ರಾರಾಜಿಸಿದರು. ಪಾಕಿಸ್ತಾನಕ್ಕೊಂದು ಹೋಪ್ ಇತ್ತು. ಇವಾಗ ಸಿದ್ದರಾಮಯ್ಯ ಹೇಳ್ಬಿಟ್ಟಿದ್ದಾರೆ, ಸಿದ್ದರಾಮಯ್ಯ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ಇಂಡಿಯಾದಲ್ಲಿ ತುಂಬ ಪ್ರಭಾವಶಾಲಿ ಲೀಡರ್ ಅಂತ. ಅಂಥದ್ದೊಂದು ಭ್ರಮೆಯಲ್ಲಿ ಪಾಪ ಪಾಕಿಸ್ತಾನ ಟಿ ವಿ ಕೂಡ ಅಲ್ಲಿ ಆ ಸುದ್ದಿಯನ್ನು ಹಾಕಿರುತ್ತೆ, ಸಿದ್ದರಾಮಯ್ಯ ಫೋಟೋವನ್ನು, ಸಿದ್ದರಾಮಯ್ಯ ಹೇಳಿಕೆಯನ್ನು ತಗೊಂಡಿರುತ್ತೆ. ಆದರೆ ಈಗ ಪಾಕಿಸ್ತಾನಕ್ಕೂ ಹಾಗೂ ಸಿದ್ದರಾಮಯ್ಯ ಮಾತಿಗೂ ಎರಡೂ ಕೂಡ ತಣ್ಣೀರನ್ನು ಮೋದಿಯವರು ಹಾಕಿದ್ದಾರೆ. ಈಗ ಪಾಕಿಸ್ತಾನ ಜಾಸ್ತಿ ಬೇಜಾರಲ್ಲಿರುತ್ತೋ ಅಥವಾ ಸಿದ್ದರಾಮಯ್ಯನವರು? ಇದಕ್ಕೆ ಯತೀಂದ್ರ ಅವರು ಏನಾದರೂ ಬಂದು ಉತ್ತರ ಕೊಡ್ತಾರಾ? ಕೇಳಬೇಕಲ್ಲ. ಇಲೆಕ್ಷನ್ಗಳು ಬಂದಾಗ ಈ ಸಾಮಾನ್ಯವಾಗಿ ಎಲ್ಲರಿಗೂ ರಜೆ ಇರುತ್ತೆ, 2-3 ದಿವಸ ರಜೆ ಸಿಗುತ್ತೆ. ಆ ಟೈಮಲ್ಲಿ ನಂದು ಒಂದು ಓಟಿಂದ ಏನು ಬದಲಾವಣೆ ಆಗುತ್ತೆ ಅಂದ್ಕೊಂಡು ರಜೆಯನ್ನು ಎಂಜಾಯ್ ಮಾಡೋರಿಗೆ ಮೋದಿ ಇವತ್ತು ಉತ್ತರವನ್ನು ಕೊಟ್ಟಿದ್ದಾರೆ. ನಿಮ್ಮ ಒಂದು ವೋಟ್, ನಿಮ್ಮ ಮತದ ಶಕ್ತಿ ಅದೆಷ್ಟು ಪವರ್ಫುಲ್ ಅನ್ನೋದು ಈಗ ನಿಮಗೆ ಅರ್ಥವಾಗಿರಬಹುದು. ನಾನೊಬ್ಬನು ವೋಟ್ ಮಾಡಿಲ್ಲ ಅಂದರೆ ಏನಾಗುತ್ತೆ? ಮೋದಿ ಹೇಗೂ ಗೆದ್ದೇ ಗೆಲ್ತಾರೆ. ಆದರೆ ಬಾಕಿಯವ್ರು ಹೋಗಿ ವೋಟ್ ಹಾಕಲಿ, ನಾನು ಮನೇಲಿ ಮಲಗ್ತೀನಿ ಅಥವಾ ಬೇರೆ ಕಡೆ ಎಲ್ಲೋ ತಿರುಗಾಡಕ್ಕೆ ಹೋಗ್ತೀನಿ ಅನ್ನೋದಿದೆಯಲ್ಲ, ನಿಮ್ಮ ಒಂದು ವೋಟಿನ ವ್ಯಾಲ್ಯೂ ಇವತ್ತು ನಿಮಗೆ ಗೊತ್ತಾಗಿದೆ. ಯಾವ ಭಾರತ ಕಾಶ್ಮೀರದಲ್ಲಿ ನಡೆದ ಉಗ್ರ ದಾಳಿಗೆ ಪ್ರತೀಕಾರವನ್ನು ಕಾಯ್ತಾ ಕೂತಿತ್ತೋ, ಆ ಪ್ರತೀಕಾರದ ಮುನ್ಸೂಚನೆಯನ್ನು ಮೋದಿ ನಿನ್ನೆ ರಾತ್ರಿ 1:40 ಶುರು ಮಾಡಿದ್ದಾರೆ, ತೋರಿಸಿದ್ದಾರೆ. ಪಾಕಿಸ್ತಾನಗಳಲ್ಲಿ ಈ ಬಳೆ ಹೊಡ್ಕೊಳ್ಳೋ ಪ್ರೋಗ್ರಾಮ್ ಅಂತ ಕರೀತಾರಲ್ಲ, ಅದೆಲ್ಲ ಆಗ್ತಾಯಿದೆ. ಅದನ್ನೆಲ್ಲ ನೋಡೋದೇ ಚಂದ. ನಾನಿವತ್ತು ವಿಡಿಯೋದಲ್ಲಿ ತುಂಬ ಸಲ ನಕ್ಕಿರ್ಬೋದು, ನಗ್ತಾನೆ ಹೇಳಿರ್ಬೋದು. ಯಾಕೆಂದರೆ ಮನಸ್ಸಿಗೆ ಆಗ್ತಾ ಇರೋ ಖುಷಿ ಅಷ್ಟು. ಬೇರೆಯವರ ಸಾವಿನಲ್ಲೂ ಕೂಡ ವಿಕೃತವಾದ ಖುಷಿಯನ್ನು ಪಡ್ತಾ ಇದೆಯಾ, ನೀನು ವಿಕೃತ ಮನುಷ್ಯ ಅಂತ ಹೇಳಿದ್ರು ಕೂಡ ನನಗೆ ಯಾವ ಪರಾಕ್ ಬೀಳಲ್ಲ. ನನಗೆ ನೀವು ಹೇಳಿದಷ್ಟು ಖುಷಿನೇ. ಬಟ್ ನನಗೆ ಆಗ್ತಾ ಇರೋ ಖುಷಿಯನ್ನು ಪದಗಳಲ್ಲಿ ಹೇಳೋಕ್ಕೆ ಬರ್ತಾ ಇಲ್ಲ. ಸೊ ಏನು ಮಾಡೋಣ? ಭಾರತ್ ಮಾತೆಗೆ ಒಂದು ಜೈ ಹೇಳೋಣ. ಹಾಗೆ ಭಾರತವನ್ನು ಸುಭದ್ರವಾಗಿ, ಭದ್ರತೆಯನ್ನು ಯಾವುದೇ ಕಾರಣಕ್ಕೂ ಯಾರಿಂದಲೂ ಕೂಡ ರಾಜಿ ಮಾಡಿಕೊಳ್ಳದೆ ಭಾರತವನ್ನು ಆರಾಮಾಗಿ ಮುಂದೆ ನಡೆಸ್ಕೊಂಡು ಹೋಗ್ತಾ ಇದ್ದಾರಲ್ಲ, ಮೋದಿಯವರಿಗೂ ಕೂಡ ಒಂದು ಧನ್ಯವಾದಗಳನ್ನು ಹೇಳೋಣ. ಜೈ ಶ್ರೀರಾಮ್.